ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ನಾನು ನಿಮಗೆ ಯಾವ ಟಿಪ್ಸ್ ಬಗ್ಗೆ ಹೇಳ್ಕೊಡ್ತಾ ಇದ್ದೇನೆ ಅಂತ ನಿಮಗೂ ಕೂಡ ಗೊತ್ತಿರ್ಬೋದು. ಇವತ್ತು ಕೂಡ ನಾನು ನಿಮಗೆ ವೈಟ್ ಹೇರ್ ಸಮಸ್ಯೆ ಬಗ್ಗೆ ಹೇಳ್ಕೊಡ್ತಾ ಇದ್ದೇನೆ. ನೋಡ್ಬೋದು ತಲೆಯಲ್ಲಿ ಎಷ್ಟೆಲ್ಲ ವೈಟ್ ಹೇರ್ಸ್ ಕಾಣಿಸ್ತಾ ಇದೆ ಅಂತ. ಹಾಗೂ ಇದಕ್ಕೆ ನಾವು ಮನೆಯಲ್ಲೇ ನ್ಯಾಚುರಲ್ ಆಗಿ ಯಾವ ಹೇರ್ ಪ್ಯಾಕ್ನ ಯೂಸ್ ಮಾಡಿದ್ರೆ ನಾವು ವೈಟ್ ಹೇರ್ಸು ಜಾಸ್ತಿಯಾಗಿ ಕಾಣಿಸ್ಕೊಳ್ಳೋದಿಲ್ಲ ಅನ್ನೋದಕ್ಕೆ ಇವತ್ತು ಹೊಸ ಹೇರ್ ಪ್ಯಾಕ್ನ ಹೇಳ್ಕೊಡ್ತಾ ಇದ್ದೇನೆ. ಸ್ವಲ್ಪ ಜನಕ್ಕಂತೂ ಮೇಲೆ ಕೂದಲಿಗಿಂತ ಒಳಗಡೆನೇ ತುಂಬ ಜಾಸ್ತಿ ವೈಟ್ ಹೇರ್ಸ್ ಕಾಣ್ಬೋದು. ಇಲ್ಲಿ ಕೂಡ ಸೇಮ್ ಸಿಚುವೇಶನ್. ಹಾಗಾದರೆ ತಡ ಮಾಡದೆ ನೋಡೋಣ ಬನ್ನಿ ಈ ಒಂದು ಹೊಸ ಹೇರ್ ಪ್ಯಾಕ್ನ ಹೇಗೆ ರೆಡಿ ಮಾಡೋದು ಅಂತ. ನೀವು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಹಾಗೂ ನಿಮಗೂ ಕೂಡ ತಿಳಿಯುತ್ತೆ ಈ ಹೇರ್ ಪ್ಯಾಕ್ನ ಹೇಗೆ ಯೂಸ್ ಮಾಡೋದು ಅಂತ. ನಾನಿಲ್ಲಿ ಮೊದಲು ಕಬ್ಬಿಣದ ಕಡಾಯಿನ ಯೂಸ್ ಮಾಡ್ಕೋತಾ ಇದ್ದೇನೆ. ಕಬ್ಬಿಣನೇ ಯಾಕೆ ಯೂಸ್ ಮಾಡ್ಕೋತೀನಿ ಅಂದರೆ, ಕಬ್ಬಿಣದಲ್ಲಿರುವ ಅಷ್ಟು ಕಬ್ಬಿಣದ ಅಂಶಗಳು ಕೂಡ ನಮ್ಮ ತಲೆಗೆ ಅಥವಾ ನಮ್ಮ ದೇಹಕ್ಕೆ ಕೂಡ ತುಂಬಾ ಯೂಸ್ಫುಲ್ ಆಗಿ ರಿಸಲ್ಟ್ ಕೊಡುತ್ತೆ. ಹಾಗೂ ನಾನಿಲ್ಲಿ ಕರಿಬೇವನ್ನ ಇವತ್ತು ಯೂಸ್ ಮಾಡ್ಕೋತಾ ಇದ್ದೇನೆ. ನಿಮ್ಮ ಹತ್ರ ಒಣಗಿದ ಕರಿಬೇವು ಇದ್ದರೂ ಕೂಡ ಯೂಸ್ ಮಾಡ್ಕೊಳ್ಬೋದು, ಅಥವಾ ಹಸಿ ಕರಿಬೇವು ಇದ್ದರೂ ಕೂಡ ಎರಡೂ ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಒಣಗಿಸಿದ್ದೆ ಕರಿಬೇವನ್ನ, ಅದನ್ನು ಯೂಸ್ ಮಾಡ್ಕೋತಾ ಇದ್ದೇನೆ. ಹಾಗೂ ನಾನು ಇಲ್ಲಿ ಬ್ರೂನ ಯೂಸ್ ಮಾಡ್ಕೋತಾ ಇದ್ದೇನೆ. ಬ್ರೂ ಕೂಡ ಈಸಿಯಾಗಿ ಎಲ್ಲರ ಮನೆಯಲ್ಲೂ ಸಿಗುತ್ತೆ, ಹಾಗೂ ಎಲ್ಲಿ ಬೇಕಾದರೂ ಅಂಗಡಿಗಳಲ್ಲಿ ಕೂಡ ನಾವು ಸಿಗುತ್ತೆ ಬ್ರೂ. ಅದನ್ನು ಒಂದು ಪಾಕೆಟ್ ನಾನಿಲ್ಲಿ ಹಾಕ್ಕೊಂಡಿದ್ದೇನೆ. ಬ್ರೂ ಹಾಗೂ ಕರಿಬೇವು ಎರಡೂ ಕೂಡ ಫುಲ್ ಬ್ಲ್ಯಾಕ್ ಆಗಿ ಕಾಣಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರಿದುಕೊಳ್ಬೇಕು. ಬ್ರೂ ಅಲ್ಲಿ ಕೂಡ ನಮ್ಮ ತಲೆ ಕೂದಲು ಬ್ಲ್ಯಾಕ್ ಆಗೋ ಕೂಡ ಅಂಶಗಳು ಕೂಡ ಹೊಂದಿದೆ. ಹಾಗೂ ನ್ಯಾಚುರಲ್ ಆಗಿ ಬ್ರೂದಲ್ಲಿ ಎಷ್ಟು ಶಕ್ತಿಶಾಲಿಯಾಗಿ ಕೂದಲು ಬೆಳವಣಿಗೆ ಕೂಡ ಆಗುತ್ತೆ ಅದರಿಂದ ಕೂಡ. ಹಾಗೂ ಕರಿಬೇವಿನಲ್ಲಿ ಕೂಡ ತುಂಬಾ ಪ್ರೋಟೀನ್ಸ್ ಹಾಗೂ ನಮ್ಮ ತಲೆಯಲ್ಲಿರುವ ಕೂದಲು ಹೊಟ್ಟಿನ ಸಮಸ್ಯೆ ಹಾಗೂ ಕೂದಲು ಬೆಳವಣಿಗೆ ಹಾಗೂ ವೈಟ್ ಹೇರ್ಸ್ನ ಕಡಿಮೆ ಮಾಡುವ ಶಕ್ತಿ ಗುಣ ಕೂಡ ಹೊಂದಿದೆ ಕರಿಬೇವು. ಆದ ಕಾರಣ ನಾನು ಇವತ್ತು ಕರಿಬೇವು ಕೂಡ ಯೂಸ್ ಮಾಡಿಕೊಂಡು ನಿಮಗೆ ಹೊಸ ಒಂದು ಹೋಮ್ ರೆಮಿಡಿನ ಹೇಳ್ಕೊಡ್ತಾ ಇದ್ದೇನೆ. ನೋಡ್ಬೋದು ಈಗ ಇದು ಹೇಗೆ ಕಾಣಿಸ್ತಾ ಇದೆ ಅಂತ. ಕರಿಬೇವು ಹಾಗೂ ಈ ಬ್ರೂ ಎರಡೂ ಕೂಡ ಬ್ಲ್ಯಾಕ್ ಆಗಿರೋದು ನಾವು ಇಲ್ಲಿ ನೋಡ್ಬೋದು. ನೀವೇ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತ. ಇನ್ನೂ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ. ಆಮೇಲೆ ನಾನು ಇದಕ್ಕೆ 1-2 ಟೇಬಲ್ ಸ್ಪೂನ್ ಹೀನಾ ಮೆಹಂದಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹೀನಾ ಮೆಹಂದಿನ ಕೂಡ ಹೀಗೆ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಹೀಗೆ ನೀವು ಕೂಡ ಅದು ಕೂಡ ಬ್ಲ್ಯಾಕ್ ಆಗೋವರೆಗೂ ಹೀಗೆ ಹುರಿದುಕೊಳ್ಬೇಕು. ನೋಡಿ, ಹೀನಾ ಮೆಹಂದಿ ಹಾಕಿದ ತಕ್ಷಣ ಎಷ್ಟು ಬ್ಲ್ಯಾಕ್ ಆಗಿ ತೆಳಗಡೆಯಿಂದ ಹೊಗೆ ಕೂಡ ಬರ್ತಾ ಇದೆ. ಹಾಗೂ ಹೀನಾ ಮೆಹಂದಿ ಕೂಡ ಬ್ಲ್ಯಾಕ್ ಆಗೋದು ಕೂಡ ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ. ಹೀಗೆ ಚೆನ್ನಾಗಿ ಹುರಿದುಕೊಳ್ಬೇಕು. ಬ್ರೂ ಹಾಗೂ ಕರಿಬೇವು ಕೂಡ ಪುಡಿ ಪುಡಿಯಾಗಿ ಒಂದು ಸ್ಪೂನಿಂದನೇ ಆಗುತ್ತೆ. ಅದು ಕೂಡ ಯಾವುದೇ ಒಂದು ಮಿಕ್ಸಿಗೆ ಹಾಕೋ ಕೂಡ ಅಗತ್ಯ ಕೂಡ ಇಲ್ಲ. ಆದ ಕಾರಣ ನಾನಿಲ್ಲಿ ಇದು ಒಂದು ಬಾಣಲಿಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತ. ಬ್ರೂನಿಂದ ಕೂಡ ನಮ್ಮ ವೈಟ್ ಹೇರ್ಸ್ನ ಕಡಿಮೆ ಮಾಡ್ಕೊಳ್ಬಹುದು ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಆದ ಕಾರಣ ನಾನು ಇವತ್ತು ಬ್ರೂನ ಯೂಸ್ ಮಾಡಿಕೊಂಡು ನಮ್ಮ ಕೂದಲು ಹೇಗೆ ಬ್ಲ್ಯಾಕ್ ಆಗಿ ಮಾಡ್ಕೊಳ್ಬೋದು ಅಂತ ಕೂಡ ಹೇಳ್ಕೊಡ್ತಾ ಇದ್ದೇನೆ. ನೋಡ್ಬೋದು ಆವಾಗಿನಕ್ಕಿಂತ ಹೀಗೆ ನಮ್ಮ ಈ ಹೋಮ್ ರೆಮಿಡಿ ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತ. ಹೀಗೆ ಒಂದು 5-10 ಮಿನಿಟ್ಸ್ ಹೀಗೆ ಹುರ್ಕೊಳ್ಳಿ. ಆ ನಂತರ ನಾವು ಅಪ್ಲೈ ಮಾಡಿಕೊಂಡ್ರೆ ನಡೆಯುತ್ತೆ. ನೋಡ್ಬೋದು ಈಗ ನಮ್ಮ ಹೋಮ್ ರೆಮಿಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆದರೂ ಕೂಡ ಇದರಲ್ಲಿ ಸ್ವಲ್ಪ ದಪ್ಪ ದಪ್ಪ ಕಣಗಳು ಕೂಡ ಇರುತ್ತೆ. ಆದ ಕಾರಣ ನಾನು ನಿಮಗೆ ಮುಂದೇನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನೀವು ಇದನ್ನು ಮೆಹಂದಿನ ಹೀಗೆ ಈ ರೀತಿಯಲ್ಲಿ ರೆಡಿ ಮಾಡಿಕೊಂಡ್ರೆ ಸಾಕು. ನೀವು ಯಾವಾಗಲೂ ಹೀಗೆ ಹಚ್ಕೊಳ್ಬಹುದು. ಮತ್ತು ಯಾವುದೇ ಒಂದು ಕೆಮಿಕಲ್ನಿಂದ ಕೂಡ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗೋದು ಕೂಡ ನಿಲ್ಲುತ್ತೆ ಈ ಒಂದು ಹೋಮ್ ರೆಮಿಡಿನ ಯೂಸ್ ಮಾಡಿಕೊಂಡ್ರೆ. ಹಾಗೂ ನಮ್ಮ ಯಾವುದೇ ಕೂದಲು ಕೂಡ ಉದುರೋ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ. ನೋಡ್ಬೋದು ಇಲ್ಲಿ ಸ್ಪೂನಿಂದನೇ ಕರಿಬೇವು ಹಾಗೂ ಬ್ರೂ ಎಷ್ಟು ಪುಡಿ ಪುಡಿ ಆಗ್ತಾ ಇರೋದು. ಆದರೂ ನಾನಿಲ್ಲಿ ಒಂದು ಕುಟ್ಟಣಿಗೆ ಕಲ್ಲನ್ನ ಯೂಸ್ ಮಾಡ್ಕೋತಾ ಇದ್ದೇನೆ. ಹಾಗೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೀಗೆ ಸ್ವಲ್ಪ ಕುಟ್ಟಣಿಗೆಯಿಂದ ಕೈ ಆಡಿಸಿದ್ರೆ ಸಾಕು, ಫುಲ್ ಚೂರು ಚೂರಾಗಿ ಪುಡಿ ಪುಡಿಯಾಗಿ ಕಾಣಿಸುತ್ತೆ. ಹೀಗೆ ನೀವು ಕೂಡ ಮಾಡ್ಕೋಬಹುದು. ಅಥವಾ ಯಾವುದೇ ಒಂದು ಕುಟ್ಟಣಿಗೆಯಲ್ಲಿ ಹಾಕಿದ್ರೂ ಕೂಡ ಅದು ಚೂರು ಚೂರಾಗಿ ಪುಡಿಯಾಗಿ ಕೂಡ ಕಾಣಬಹುದು. ನಾನು ಮಿಕ್ಸಿನ ಯೂಸ್ ಮಾಡ್ಕೋತಿಲ್ಲ. ನಿಮಗೆ ಬೇಕಾದರೆ ನೀವು ಮಿಕ್ಸಿ ಜಾರ್ನಲ್ಲಿ ಕೂಡ ನೀವು ಈ ಒಂದು ಪೌಡರ್ನ ಹಾಕ್ಕೊಳ್ಬೋದು.
ಒಂದು 2 ಮಿನಿಟ್ಸ್ ಅಷ್ಟೇ ಸಾಕು ಇದಕ್ಕೆ ಈ ಒಂದು ಹೋಮ್ ರೆಮಿಡಿನ ಮಾಡೋದಕ್ಕೆ. ಹಾಗೂ ಇದು ಸ್ವಲ್ಪ ಸಮಯದಲ್ಲೇ ರೆಡಿ ಆಗುವಂಥ ಎಷ್ಟು ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ. ನಾನು ಈ ಮೆಹಂದಿಯಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನೀರು ಕೂಡ ಹಾಕಿದ್ದೇನೆ. ನೀರನ್ನ ಹಾಕ್ಕೊಂಡು ಸ್ವಲ್ಪ ಇದು ಕುದಿಸ್ಕೊಳ್ಬೇಕು. ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಇದು ಹೀಗೆ ಕುದಿ ಬರುವವರೆಗೂ ಕೂಡ ಕುದಿಸ್ಕೊಳ್ಳಿ. ನೋಡ್ಬೋದು ಈಗ ನೀರು ಹಾಕಿದ ಮೇಲೆ ತಕ್ಷಣ ಕೂಡ ಎಷ್ಟು ಬ್ಲ್ಯಾಕಾಗಿ ಕೂಡ ಕಾಣಿಸ್ತಾ ಇದೆ ಅಂತ. ಹೀಗೆ ಚೆನ್ನಾಗಿ ಸ್ವಲ್ಪ ಮೆಹಂದಿ ಕಾಣೋವರೆಗೂ ಇದನ್ನು ನೀರಿನ ಅಂಶ ಸ್ವಲ್ಪ ಹೋಗೋವರೆಗೂ ಹೀಗೆ ಕುದಿಸ್ಕೊಳ್ಳಿ. ಈ ರೀತಿಯಾಗಿ ನಾವು ಯಾವುದೇ ಒಂದು ಮೆಹಂದಿನ ನಮ್ಮ ತಲೆಗೆ ಅಪ್ಲೈ ಮಾಡಿಕೊಂಡ್ರೆ ಯಾವುದೇ ಕೆಮಿಕಲ್ ಕೂಡ ಡೈರೆಕ್ಟಾಗಿ ನಮ್ಮ ಸ್ಕಿನ್ಗೆ ಅಪ್ಲೈ ಕೂಡ ಆಗೋದಿಲ್ಲ. ಆದ ಕಾರಣ ನಮ್ಮ ಸ್ಕಿನ್ ಕೂಡ ಡ್ಯಾಮೇಜ್ ಆಗೋದು ನಿಲ್ಲುತ್ತೆ ಹಾಗೂ ನಮ್ಮ ಕೂದಲು ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ. ನೀವು ಕೂಡ ಹೀಗೆ ಯೂಸ್ ಮಾಡಿ ನೋಡಿ. ಹಾಗೂ ನೋಡ್ಬೋದು ಈಗ ನಮ್ಮ ಈ ಮೆಹಂದಿ ಹೇಗೆ ಕುದಿ ಬರ್ತಾ ಇದೆ ಅಂತ. ಹೀಗೆ ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತೇನು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಲೋ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಹೀಗೆ ಸ್ವಲ್ಪ ಕೈ ಆಡಿಸ್ತಾ ಇರಿ. ಯಾಕಂದರೆ ಫುಲ್ಲಾಗಿ ಗಟ್ಟಿ ಆಗಿದ್ರೆ ನಮಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಬರಲ್ಲ. ಆದ ಕಾರಣ ಹೀಗೆ ಸ್ವಲ್ಪ ಕೈ ಆಡಿಸಿ ಒಂದು ಸ್ಪೂನ್ನ ಸಹಾಯದಿಂದ. ಈಗ ಈ ಮೆಹಂದಿ ಚೆನ್ನಾಗಿ ಕುದ್ದಿರೋದು ನಾವು ಕಾಣ್ಬೋದು. ಹಾಗೆ ಇದನ್ನು ಸ್ವಲ್ಪ ತಣ್ಣಗಾಗಲು ಬಿಡಬೇಕು. ಬಿಸಿಯಾಗಿ ಯಾವಾಗಲೂ ಅಪ್ಲೈ ಮಾಡ್ಕೊಳ್ಳೋಕೆ ಹೋಗಬಾರ್ದು ನಮ್ಮ ತಲೆಗೆ. ಯಾಕಂದರೆ ನಮ್ಮ ಕೂದಲು ಉದುರೋ ಸಮಸ್ಯೆ ಕೂಡ ಜಾಸ್ತಿ ಆಗುತ್ತೆ. ಆದ್ದರಿಂದ ಒಂದು 5 ಮಿನಿಟ್ಸ್ ಇದು ತಣ್ಣಗಾದಮೇಲೆ ನಾನು ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡ್ಬೋದು ಈಗ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಅಂತ. ನಿಮಗೆ ಇನ್ನೂ ಸ್ವಲ್ಪ ತೆಳುವಾಗಿ ಹಚ್ಚೋದಕ್ಕೆ ಬೇಕು ಅಂದರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನೀರು ಕೂಡ ಹಾಕ್ಕೊಳ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಬ್ಲ್ಯಾಕಾಗಿ ಈ ಹೋಮ್ ರೆಮಿಡಿ ಒಂದು ನಾವು ರೆಡಿ ಮಾಡ್ಕೊಂಡಿರೋದನ್ನು. ನೀವು ಇನ್ನೂ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನೀರು ಹಾಕಿದ್ರೂ ನಡೆಯುತ್ತೆ. ನೋಡ್ಬೋದು ಈಗ ನಮ್ಮ ಹೋಮ್ ರೆಮಿಡಿ ಒಂದು ರೆಡಿ ಆಗಿದೆ ಅಂತ. ನೀವು ಕೂಡ ಹೀಗೆ ಸ್ವಲ್ಪ ತಣ್ಣಗಾದಮೇಲೆ ನಿಮ್ಮ ತಲೆನ ಅಪ್ಲೈ ಮಾಡ್ಕೊಳ್ಳಿ. ಹಾಗೂ ಒಂದು 1/2 ಅವರ್ ಆದಮೇಲೆ ನಿಮ್ಮ ಹೆಡ್ನ ವಾಶ್ ಮಾಡ್ಕೊಳ್ಳಿ. ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.